ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅರುಣ್ ಕುಮಾರ್. ಇಂದು ಮಾಹಿತಿನ ನೋಡೋಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮಾಹಿತಿ ಯಾವುದಂತ ನೋಡಬೇಕಾದ್ರೆ, ಯಾರಿಗೆ ಒಂದು ಕಡೆ 11,20,000 ಇದೆ, ಇವಾಗ ಹೊಸ ರೇಟ್ 13,20,000 ಇದೆ. ಇದು ಯಾರಿಗೆ ಕಡಿಮೆ ಆಗ್ಬೋದು ಮತ್ತು ಈ ಇಂಟ್ರೆಸ್ಟ್ ಕಡಿಮೆ ಆಗುತ್ತಾ ನೋಡೋಣ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಈ ವಿಡಿಯೋ ಕೊನೆ ತನಕ ನೋಡಿ. 11,20,000 ಈ 12,154 ಜನಕ್ಕೆ ಕಡಿಮೆ ಆಗುತ್ತೆ. ಸೊ ಅವರು ಇದ್ರ ಬಗ್ಗೆ ನಾವು ನಿಗಮದಲ್ಲಿ ಅದು ನಾನು ಸ್ವಲ್ಪ ಕ್ಲೀನಾಗಿ ಎಲ್ಲ ಜನರಿಗೂ ತಿಳಿಸೋದು ಚೆನ್ನಾಗಿರುತ್ತಂತ ಸಂಘಟನೆ ಮುಖಾಂತರ ಕೇಳಬೇಕಾದ್ರೆ, ಸೊ ಆದಷ್ಟು ಬೇಗ ಆ ಡೀಟೇಲ್ಸ್ ಯಾರಿಗೆ ಕಡಿಮೆ ಆಗಿದೆ ಅಂತ ಅದನ್ನು ನಮ್ಮ ನಿಗಮದ ವೆಬ್ಸೈಟಲ್ಲೇ ನಾವು ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಒಂದು ರಫ್ ಆಗಿ ನಿಮಗೆ ಹೇಳ್ಬೇಕಂದ್ರೆ, ಇದು ರಫು 2024 4ನೇ ತಿಂಗಳು ಒಳಗಡೆ ಯಾರು ಕಟ್ಟಿದ್ದಾರೋ, ಅಂದರೆ 2 ವರ್ಷ ಕಟ್ಬಿಟ್ಟು ಯಾರು ವೆಯ್ಟ್ ಮಾಡ್ತಾಯಿದ್ರು 50,000 1 ಲಕ್ಷ, ಅವರಿಗೆ 12,150 ಜನ ಫಸ್ಟಿಂದ ಈ ಸ್ಕೀಮಲ್ಲಿ ಸ್ಟಾರ್ಟಿಂಗ್ ಅಮೌಂಟ್ ಕಟ್ಟಿರೋದ್ರಿಂದ 12,154 ಜನ ಅಷ್ಟರಲ್ಲಿ ಯಾರು ಕಟ್ಟಿದ್ರು ಒಂದು ಟೈಮ್ ಇದೆ ಅದು. ಸೊ ಅಂಥವರಿಗೆ ಆ ಅಮೌಂಟು ಕಡಿಮೆ ಆಗಿದೆ. ಸೊ ಅದಾದಮೇಲೆ ಇನ್ನು ಆ ಡೀಟೇಲ್ಸ್ ಜನರದ್ದು ಯಾರ್ಯಾರು ಕಡಿಮೆ ಆಗಿದೆ ಅದನ್ನು ವೆಬ್ಸೈಟ್ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಯುತ್ತದೆ. ಎರಡನೇದಾಗಿ ನೋಡಬೇಕಾದ್ರೆ, ಈ 26% ಏನು ಈ ಕಟ್ಟುವಂಥ ಇಂಟ್ರೆಸ್ಟಲ್ಲಿ, ಇವಾಗ ಲೋನ್ ತೊಗೊಂಡು ನಾವು ಕಟ್ಟಬೇಕಾಗಿರುವಂಥ ಇಂಟ್ರೆಸ್ಟಲ್ಲಿ ಅದು ಕಡಿಮೆ ಆಗುತ್ತೆ ಅಂತ ನೋಡಿದ್ರೆ, ಕಂಪಲ್ಸರಿ ಪ್ರತಿಯೊಬ್ಬರಿಗೂ ಅದು ಕಡಿಮೆ ಆಗುತ್ತೆ. ಮತ್ತು ಏನದು 2,000 3,000 ರೂಪಾಯಿ ಅದು ಬರುತ್ತೆ. ಇವಾಗ 10,000 ತೊಗೊಳ್ತೀರ ಅಂದರೆ ಅದರಲ್ಲಿ ಒಂದು 26% ನಿಮಗೆ ಕಡಿಮೆ ಆಗುತ್ತೆ. ಅದು ಎಲ್ಲರಿಗೂ ಬರುತ್ತೆ. 10 ವರ್ಷ ತನಕ ಅವ್ರು ಕೊಡ್ತಾರೆ. ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇದೆ. ಇಲ್ಲಿ ಕನ್ಫ್ಯೂಷನ್ ಇದೆ, ಸರ್ ನಾನು ಲೋನ್ 15 ವರ್ಷ ಹಾಕ್ಬಿಟ್ಟಿದ್ದೀನಿ, 10 ವರ್ಷ ಹಾಕಿದವ್ರಿಗೆ ಮಾತ್ರ ಇದೆಯಾ ಅಂತ ಕೇಳ್ತಾಯಿದ್ರು. ಸೊ ಅದನ್ನು ಕೂಡ ಚೇಂಜ್ ಆಗಿದೆ. 10 ವರ್ಷ ತನಕ ಸರ್ಕಾರದಲ್ಲಿಂದ ನಮಗೆ ಕೊಡ್ತಾರೆ. ಸೊ ಅದರಿಂದ ಭಯ ಪಡೋದು ಬೇಡ. 15 ವರ್ಷ ತನಕ ನೀವು ಲೋನ್ ಹಾಕಿದರೂ ಕೂಡ ನಿಮಗೆ 10 ವರ್ಷ ತನಕ ಅವರು ಕ್ಲಿಯರ್ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಈ ಒಂದು ಪ್ರೋಸೆಸ್ ಈ ಥರ ಇದೆ. 13,20,000 ಬರೋರು ಇವಾಗ ಹೊಸಬರಾಗಿ ಇವಾಗ ಏನಿದ್ದಾರೆ ಅವರಿಗೆ, ಅಲ್ಲೊಬ್ಬರು ಯಾರು ಕಟ್ಟಿ ವೆಯ್ಟ್ ಮಾಡ್ತಾಯಿದ್ರು ಆ ಒಂದು ಇದಿತ್ತು. ಅಂದರೆ ಇವಾಗ ಎಕ್ಸಾಂಪಲ್ ನಾವೆಲ್ಲ ಕೂಡ ಹೋಗಿ ಅದು ರಿಕ್ವೆಸ್ಟ್ ಮಾಡ್ತಾ ಇರಬೇಕಾದ್ರೆ ಒಂದೊಂದು ಇದರಲ್ಲಿ ಸೊ ಒಂದು ಸಮ್ ಟೈಮಿಂಗ್ಸ್ ತೊಗೊಂಡು ಒಂದು ಸ್ವಲ್ಪ ಜನನ ಯಾರಿದ್ದರೂ ಆ ಸಮಯಕ್ಕೆ ಅವರಿಂದ ಆ ಒಂದು ಅಮೌಂಟು ಕಡಿಮೆ ಆಗಿರುತ್ತೆ. ಮಿಕ್ಕಿದೇನಿದೆಯೋ ತಮ್ಮೆಲ್ಲರಿಗೂ ಅದು ನೋಟಿಫಿಕೇಷನ್ ಎಲ್ಲರಿಗೂ ಬರುತ್ತೆ. ಸೊ ಈ ಒಂದು ರೇಟ್ ಆಫ್ ಇಂಟ್ರೆಸ್ಟು ಏನಿದೆ ಅದು ಕಡಿಮೆ ಮಾಡ್ತೀವಿ ಅಂತ ಅದು ಯಾವಾಗ ಆಗ್ಬೋದು ಅಂತ ನೋಡಿದ್ರೆ, ಅದು ಬೇಗನೆ ಕ್ಲಿಯರ್ ಆಗುತ್ತೆ. ಅದು ಪ್ರೋಸೆಸ್ಸು ಸರಿಯಾದ ರೀತಿಯಲ್ಲಿ ತೊಗೊಂಡು ತಮ್ಮೆಲ್ಲರಿಗೂ ತಿಳಿಸ್ತಾರೆ. ಪ್ರೋಸೆಸ್ ನಡೀತಾ ಐತೆ. ಒಳ್ಳೆಯದಾಗುತ್ತೆ. ಧನ್ಯವಾದ.